ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಥಂಬ್ನೇಲ್ ಮೇಲೆ ತೋರಿಸಿದಂತೆ ಆ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈಗ ನೀಟ್ ಮತ್ತು ಸಿಇಟಿ ನೀವು ಕೋಚಿಂಗ್ ಅಥವಾ ನೀಟ್ ಪ್ರಿಪರೇಷನ್ ಮಾಡ್ತಾ ಇದ್ರೆ, ನೀಟ್ ಮತ್ತು ಕೆಸಿಟಿ ಎರಡರ ಜೊತೆ ಈ ಎರಡಕ್ಕೆ ಯಾವುದಕ್ಕೆ ಪ್ರಿಪರೇಷನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಮತ್ತು ಎರಡು ಗೊಂದಲದಲ್ಲಿರುವಂತ ಎವರೇಜ್ ಸ್ಟೂಡೆಂಟ್ಗಳಿಗೆ ಈ ವಿಡಿಯೋ ಮಾತ್ರ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಫಸ್ಟ್ PUC ಅಲ್ಲಿ ನಿಮಗೊಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಅಥವಾ ನೀವು ನೀಟ್ ಮತ್ತು ಸಿಇಟಿ ಎರಡು ಪ್ರಿಪರೇಷನ್ ಮಾಡಿ ಪರವಾಗಿಲ್ಲ. ಯಾವಾಗ ನೀವು ಸೆಕೆಂಡ್ ಇಯರ್ ಅಂದ್ರೆ ಸೆಕೆಂಡ್ PUC ಬರ್ತಿರೋ, ಆ ಸೆಕೆಂಡ್ PUC ಬಂದಳಿ ಒಂದು ಥಿಂಕ್ ಮಾಡಿ, ಒಂದೇ ಟಾರ್ಗೆಟ್ ಇಟ್ಕೊಳ್ಳಿ. ಎವರೇಜ್ ಸ್ಟೂಡೆಂಟ್ಗಳಿಗೆ ಈ ಒಂದು ವಿಡಿಯೋ, ಎವರೇಜ್ ಸ್ಟೂಡೆಂಟ್ಗಳು ಈ ಒಂದು ವಿಚಾರವನ್ನು ಈ ಒಂದು ಥಿಂಕ್ ಮಾಡಿ. ಯಾವಾಗ ನೀವು ಅಲ್ಲಿ ಟಾರ್ಗೆಟ್ ಇಟ್ಟು ನಾ MBBS ಮಾಡ್ಬೇಕು, ನೀಟ್ ಎಕ್ಸಾಮ್ ಬರೀಬೇಕು, ನೀಟಕ್ಕೆ ನಾ ಫೋಕಸ್ ಮಾಡ್ಬೇಕು ಅನ್ನೋದಾದ್ರೆ ಫೋಕಸ್ ಮಾಡಿ. ಒಂದು ಕಾನ್ಫಿಡೆಂಟ್ ಇತ್ತು, ನಾ ಎಬವ್ 500 ತೋತಿನ ಒಂದು ಕಾನ್ಫಿಡೆಂಟ್ ಇತ್ತಂದ್ರೆ ನೀಟ್ಗೆ ಹೋಗಿ. ಅಥವಾ ಒಂದು ಗೊಂದಲದಲ್ಲಿ ಇದ್ರಿ, ಒಂದು ಕನ್ಫ್ಯೂಸನ್ ಇದ್ರಿ ಅಂದ್ರೆ ಅದರ ನೀಟ್ ಒಂದು ಪ್ರಿಪರೇಷನ್ ಜೊತೆಗೆ ಸಿಇಟಿ ಆಲ್ಸೋ ಪ್ರಿಪೇರ್ ಮಾಡಿ. ಸಿಇಟಿ ಏನ್ ಪ್ರಿಪೇರ್ ಮಾಡೋದೇನ್ ಬೇಡ, ನೀಟ್ ಏನ್ ಪ್ರಿಪೇರ್ ಮಾಡ್ತಿದ್ರು ನೀಟ್ ಒಂದು 2-3 ಪಟ್ ಕ್ವಶನ್ ಪೇಪರ್ ಸಿಇಟಿ ಇರುತ್ತೆ. ಬಟ್ ಓನ್ಲಿ ಒನ್ ಮೆಥಮೆಟಿಕ್ಸ್ ಒಂದು ಯಾಡ್ ಇರ್ತೈತಿ ಸಿಇಟಿದಾಗ, ನೀಟ್ದಾಗ ಯಾಡ್ ಇರುತ್ತೆ ಅಷ್ಟೇ. ಮತ್ತೆ ಸಿಇಟಿಯಲ್ಲಿ ಒಂದು ವೇಳೆ ನೀವು ಮ್ಯಾಥ್ಸ್ ನೀಟ್ ಜೊತೆಗೆ ಪ್ರಿಪರೇಷನ್ ಮಾಡಿ ಸಿಇಟಿಯಲ್ಲಿ ಒಂದು ಒಳ್ಳೆ ರ್ಯಾಂಕ್ ಬರ್ತಂದ್ರೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಫ್ರೆಂಡ್ಸ್. ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ತಂದ್ರೆ ಒಳ್ಳೆ ಇಂಜಿನಿಯರಿಂಗ್ ಆಗ್ಬೋದು, ಒಳ್ಳೆ ಒಂದು ಇಂಜಿನಿಯರಿಂಗ್ ಲೈಫ್ ಸಿಗುತ್ತೆ ಫ್ರೆಂಡ್ಸ್. ಬಟ್ ಅದು ಬಿಟ್ಟು ನಾ ನೀಟೇ ಮಾಡ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇತ್ತಂದ್ರೆ ನೀಟ್ ಲಾಂಗ್ ಟರ್ಮ್ ತಗೋಬೇಕಾಗುತ್ತೆ. ಒಂದ್ ವೇಳೆ ಒಂದು ಟೈಮ್ ಆಗಿದೆ ಅಂದ್ರೆ ಇನ್ನೊಂದು ಸಲ ಒಂದು 1 ಇಯರ್ ನೀವು ಟೈಮ್ ತಗೊಂಡು ನೀಟ್ ಲಾಂಗ್ ಟರ್ಮ್ ತಗೋಬೇಕಾಗುತ್ತೆ. ಆ ಒಂದು ಲಾಂಗ್ ಟರ್ಮ್ ಅಲ್ಲಿ ಹೆವಿ ಪ್ರೆಷರ್ ಇರುತ್ತೆ ಫ್ರೆಂಡ್ಸ್. ಫ್ಯಾಮಿಲಿ ಪ್ರೆಷರ್ ಆಗಲಿ, ಓದಂತ ಪ್ರೆಷರ್ ಆಗಲಿ, ಮಾಡ್ಬೇಕು ಅನ್ನೋದೇ ಒಂದು ಪ್ರೆಷರ್ ಇರ್ತೈತಿ. ಅದ್ರದಿಂದ ಅಂದ್ರಲ್ಲಿ ಒಂದು ಲಾಂಗ್ ಟರ್ಮ್ ತೊಂದ್ರೆ ಅಂದ್ರೆ ಮೈಂಡ್ ಒಂಥರ ಇದು ಇರ್ತೈತಿ. ಬಟ್ ಫಸ್ಟ್ ಟೈಮಿಗೆ ಏನ್ ಮಾಡ್ತೀವೋ ಅದು ಬೆಸ್ಟ್ ಫ್ರೆಂಡ್ಸ್. ಅಚಾನಕ ನೀವು ಈಗ ಸೆಕೆಂಡ್ PUC ಅಲ್ಲಿ ಇದ್ರಿ ಅಂದ್ರ ಈ ಕಡೆ ಥಿಯರಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಥಿಯರಿ ಇಂಪಾರ್ಟೆನ್ಸ್ ಕೊಟ್ರ ಅಂದ್ರೆ ಸಿಇಟಿ ರ್ಯಾಂಕ್ ಜಾಸ್ತಿ ಆಗೋದು, ಇಲ್ಲಿ ಅಂದ್ರೆ ಜಾಸ್ತಿ ಆಗೋದು ಸಾಧ್ಯ ಫ್ರೆಂಡ್ಸ್. ನಾ ಯಾವಾಗ ಓದ್ಬೇಕನ್ನೋದು ತಿಳಿಯೋದ ಆಗಲೇ ಇಲ್ಲ ಅಂದ್ರೆ ನೀಟ್ ಮಾಡ್ಬೇಕು, ಸಿಇಟಿ ಮಾಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿರುವ ಒಂದು ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಪ್ಪ ಅಂದ್ರ, ನೀವು ಓನ್ಲಿ ಒಂದ್ ಫೋಕಸ್ ಮಾಡಿ ಫ್ರೆಂಡ್ಸ್. ನೋಡಿ, ನೀವು ಬಯಾಲಜಿಯಲ್ಲಿ ಪರ್ಫೆಕ್ಟ್ ಇದ್ರಿ, ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ. ಬಯಾಲಜಿಯಲ್ಲಿ ಪರ್ಫೆಕ್ಟ್ ಇದ್ರಿ, ನಿಮ್ಗೆ ನೀಟ್ ಮಾಡೋದ್ ಆಗ್ಯದ ಅಂದ್ರ ಅದ್ರ ಜೊತೆ ಸಿಇಟಿ ಮಾಡ್ರಿ. ಸಿಇಟಿ ಜೊತೆ ಮ್ಯಾಥ್ಸ್ ಮಾಡಿ ಫ್ರೆಂಡ್ಸ್. ಒಂದು ಮ್ಯಾಥ್ಸ್ ಮಾಡಿದ್ರೆ ಅಂದ್ರೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಲೈಫ್. ಮತ್ತೆ ನಾ ಮ್ಯಾಥ್ಸ್ ಮಾಡಿಲ್ಲ ಸಿಇಟಿ ಎಕ್ಸಾಮ್ ಬರೀತೀನಿ ಅಂತ ಇದ್ರೆ ಬಯಾಲಜಿ ತಕ್ಕಂಗೆ ಯಾವ ಫೀಲ್ಡ್ ಸಿಇಟಿಯಲ್ಲಿ BSc ನರ್ಸಿಂಗ್ ಆಯ್ತು, ಮತ್ತ ಅಗ್ರಿಕಲ್ಚರ್ ಆಯ್ತು, ಈ ತರ ಒಂದು ಫೀಲ್ಡ್ ನೀವು ಬಯಾಲಜಿ ಮೇಲೆ ಹೋಗ್ಬೋದು. ಮತ್ತೆ ನಂಗೆ ಇಂಟ್ರೆಸ್ಟ್ ಮ್ಯಾಥ್ಸ್ ಇಲ್ಲ ಅಂದ್ರೆ ನೀ ಇಂಜಿನಿಯರಿಂಗ್ ಆಗ್ಬೇಕು. ಇಂಜಿನಿಯರಿಂಗ್ ಒಂದು ಮುಂದ ಇಂಜಿನಿಯರಿಂಗ್ ಕೋರ್ಸ್ ತಗೋಬೇಕಂದ್ರೆ ವಿ ಹೌ ಟು ಸ್ಟಡಿ ಮ್ಯಾಥ್ಸ್. ಒಂದು ಒಳ್ಳೆ ರ್ಯಾಂಕ್ ಅಂದ್ರೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಲೈಫ್ ಐತಿ ಬ್ರೋ. ಈ ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಮಾಡಿನ ರಾಕ್ ಮಾಡ್ಬೇಕಂತೇನಿಲ್ಲ. ಇಂಜಿನಿಯರಿಂಗ್ ಇದಂತೂ ಒಂದು ಒಳ್ಳೆ ಫ್ಯೂಚರ್ ಇದೆ ಬ್ರೋ. ಒಂದು ವೇಳೆ ನೀವು ಒಂದು ನೀಟ್ ಆಗ್ಬೇಕಂದ್ರೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇವೆಲ್ಲ ಸ್ಟಡಿ ಮಾಡ್ಬೋದು ಆಯ್ತಾ. ಮತ್ತೆ KCT ಅನ್ನು ಎಲ್ಲ ಸ್ಟಡಿ ಮಾಡ್ತೀನಿ. ನೀಟ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ನೀವು KCTಗೆ ಓದೋದೇ ಬೇಡ, ಓನ್ಲಿ ಒನ್ ಮ್ಯಾಥ್ಸ್ ಒಂದೇ ಓದಿ ಸಿಇಟಿ ಸಾಕು. ಸಿಇಟಿಯಲ್ಲಿ ಮ್ಯಾಥ್ಸ್ ಒಂದು ಮಾಡ್ಕೊಂಡ್ರೆ ಅಂದ್ರೆ ನೀವು ನೀಟಲ್ಲಿ ಏನು ಓದಿರ್ತೀರೋ ಅದೇ ಎಲ್ಲ ಸೇಮ್ ಇರ್ತೈತಿ. ಆ ನೀಟ್ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ ಥಿಯರಿ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಏನೇ ಎಕ್ಸಾಮ್ ಬಗ್ಗೆ ಟೆನ್ಷನ್ ಬೇಡ. ನೀವು ಒಂದು ವೇಳೆ ನೀಟ್ ಮತ್ತು ಸಿಇಟಿಗೆ ಪ್ರಿಪೇರ್ ಮಾಡ್ತಾ ಇದ್ರಿ, ನಿಮಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಓನ್ಲಿ ಬರೆಯೋದಂದ್ರೆ ಒಂದೇ ಇರ್ತೈತಿ ಥಿಯರಿ ಎಕ್ಸಾಮ್ ಅಲ್ಲಿ. ಥಿಯರಿ ಎಕ್ಸಾಮ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಯು ಹೌ ಟು ಪ್ರಿಪೇರ್ ಫಾರ್ ದ ನೀಟ್ ಅಂಡ್ ಸಿ. ಗುಡ್ ಫ್ರೆಂಡ್ಸ್, ನೀವು ಒಂದೇ ಒಂದು ಕಾನ್ಫಿಡೆನ್ಸ್ ಇತ್ತಂದ್ರೆ ನೀಟ್ ಹೋಗಿ ಇಲ್ಕಿಲ್ಲಂದ್ರೆ ಡೈರೆಕ್ಟ್ ಸಿಇಟಿ ಬಂದಿರಂದ್ರೆ ಅದರಲ್ಲಿ ಒಂದು ಒಳ್ಳೆ ಒಂದು ರ್ಯಾಂಕ್ ಬರ್ತಂದ್ರೆ ಇಂಜಿನಿಯರಿಂಗ್ ಲೈಫ್ ಅಂದ್ರೆ ಬೇರೆ ದುಡ್ಡು ಮಾಡು. ಮತ್ತೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ಬೋದು. ಒಳ್ಳೆ ನೀವು ಏನಂತೀರ ಒಂದು ಒಳ್ಳೆ ಇಂಜಿನಿಯರಿಂಗ್ ಲೈಫ್ ಸಿಗುತ್ತೆ ಫ್ರೆಂಡ್ಸ್. ಬಟ್ ಅದೆಲ್ಲ ಬಿಟ್ಟು ನಾ ನೀಟೇ ಮಾಡ್ತೀನಿ, ನನ್ನ ಕೈಗೆ ಮೀರೇನೋ ನಾವು ನೀಟ್ ಮಾಡ್ತೀವಿ ಅಂದ್ರ ಅಲ್ಲಿ ಹೋಗಿ ಹೆವಿ ಪ್ರೆಷರ್ ಬೀಳುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಕಾನ್ಫಿಡೆನ್ಸ್ ಇಲ್ಲ, ಮತ್ತ ಅಂದ್ರೆ ಒಂದು ವರ್ಷ ಮತ್ತೆ ಟೈಮ್ ವೇಸ್ಟ್ ಮಾಡ್ದಂಗಾಗುತ್ತೆ.
ಅದಕ್ಕೆ ಮಾಡೋದು ಒಂದು ಮಾಡ್ತೀರಿ, ಫುಲ್ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿ ಅಷ್ಟೇ ಫ್ರೆಂಡ್ಸ್. ಮತ್ತೆ ಈ ಒಂದು ಇನ್ನೊಂದು ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಮ್ಮೊಂದು ಚಾನಲ್ ಇಷ್ಟವಾದರೆ ಒಂದು ಈ ತರದ ಒಂದು ಕಂಟೆಂಟ್ ಗಳಿಗಾಗಿ ಮತ್ತೆ ಮುಂದೆ ಬರುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿನ್ನೆ ನೋಡೋದು ಫ್ರೆಂಡ್ಸ್, ನಾವೊಂದು ಹೇಳಿದ ಒಂದು ವಿಷಯ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಒಂದು ಹೇಳಿದ ಒಂದು ವಿಡಿಯೋ ಇಷ್ಟವಾಯಿತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ತರದ ಒಂದು ಕಂಟೆಂಟ್ ಆಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದೆ ನೋಡೋದು ಸಿಗ್ತೇನೆ ಫ್ರೆಂಡ್ಸ್.